ಕಡೆಯಲ್ಲಿ ಈ ಭೂಮಿ ಕೊಡ್ತೀವಿ ಅನ್ನೋರು, ಭೂಮಿ ಕೊಡೋಲ್ಲ ಅನ್ನೋರ ಸಂಘರ್ಷ ಈಗಲೂ ಕೂಡ ಮುಂದುವರೆದಿದೆ. ಒಂದ್ ಕಡೆಯಲ್ಲಿ ಭೂ ಸ್ವಾಧೀನ ಅಧಿಸೂಚನೆಗೆ ಸಂಭ್ರಮಾಚರಣೆ ನಡೀತಾ ಇದ್ರೆ, ಮತ್ತೊಂದ್ ಕಡೆಯಲ್ಲಿ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಆದ್ರೆ ಭೂಮಿ ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಭೂಮಿ ಕೊಡ್ಲಿಕ್ಕೆ ಒಪ್ಪಿಕೊಂಡಿರುವ ಹಾಗೆ ಈ ಸರ್ಕಾರದ ಅಧಿಸೂಚನೆಯಿಂದ ಸಂತೋಷಗೊಂಡಿರುವಂತಹ ಬಿಡದಿ ಭಾಗದ ರೈತರು. ಆದ್ರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಏನೇ ಮಾಡಿದ್ರೂ ನಾವು ನಮ್ ಜಾಗವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಅಲ್ಲಿಗೆ ರೈತರ ಎರಡು ಬಣಗಳಿಂದ ತೀವ್ರಗೊಂಡಿದೆ ಹೋರಾಟ. ರಸ್ತೆ ತಡೆ ನಡೆಸಿ ಭೂಸ್ವಾಧೀನವನ್ನ ವಿರೋಧಿಸಿದ ಬಣ ಧರಣಿಯನ್ನ ನಡೆಸ್ತಾ ಇದೆ. ಹೊಸೂರಿನಲ್ಲಿ ಸಿಹಿ ಹಂಚಿ ಅಧಿಸೂಚನೆಯನ್ನ ಸ್ವಾಗತಿಸಿದ್ದಾರೆ ಮತ್ತೊಂದು ಬಣದ ರೈತರು. ಸರ್ಕಾರದ ವಿರುದ್ಧ ಬಿಡದಿ ರೈತರು ರೊಚ್ಚಿಗೆದ್ದಿದ್ದಾರೆ. ಇದೀಗ ಬೈರ್ಮಂಗಲ ಸರ್ಕಲ್ ಬಂದ್ ಮಾಡಿ ಕಿಡಿಕಾರ್ತಿದ್ರೆ ನೋಡ್ತಿರಬಹುದು. ರಸ್ತೆ ಮೇಲೆ ಕುಳಿತು ಒಂದ್ ಕಡೆ ಹೋರಾಟ ಸಹ ಮಾಡ್ತಿದ್ರೆ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ಕಿಡಿಕಾರ್ತಿದ್ರೆ, ಒಂದ್ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸರ್ಕಾರ ನಮ್ಮ ಹೋರಾಟವನ್ನ ಸ್ಪಂದಿಸೇ ಇಲ್ಲ. 490 ದಿನಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ, ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಮತ್ತೊಂದು ಕಡೆ ಸರ್ಕಾರ ಇದೀಗ ಮತ್ತೆ 4 ಗ್ರಾಮಗಳಿಗೆ ಅಧಿಸೂಚನೆ ಸಹ ನೀಡಿದೆ ಭೂ ಸ್ವಾಧೀನ ವಿಚಾರವಾಗಿ. ಈಗ ಮತ್ತಷ್ಟು ಆಕ್ರೋಶ ಕಾರಣವಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಬೈರ್ಮಂಗಲ ಸರ್ಕಲ್ ಅಲ್ಲಿ ಹೋರಾಟ ಸಹ ಮಾಡ್ತಿದ್ರೆ, ಸ್ಥಳಕ್ಕೆ ಪೊಲೀಸರು ಸಹ ಬಂದಿದ್ದಾರೆ. ಹೆವಿ ಟ್ರಾಫಿಕ್ ಉಂಟಾಗಿದೆ. ನೋಡ್ತಿರಬಹುದು, BMTC ಬಸ್ ಎಲ್ಲ ಒಂದ್ ಕಡೆ ಸ್ಟ್ರಕ್ ಆಗಿ ನಿಂತು ಬಿಟ್ಟಿದೆ. ಯಾಕಂದ್ರೆ ನಿನ್ನೆ ಶಾಸಕರಾದ ಬಿಡದಿ ಬಾಲಕೃಷ್ಣ ಅವರು ಒಂದ್ ಕಡೆ ನಾಟಕ ಮಾಡ್ತಿದ್ದಾರೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ಈಗ ಮಹಿಳಾ ರೈತರು ಸಿಡಿದಿದ್ದಾರೆ, ಕಿಡಿಕಾರ್ತಿದ್ದಾರೆ. ಸಾಕಷ್ಟು ರೈತರು ಈಗ ರಸ್ತೆ ಮೇಲೆ ಚೇರ್ ಹಾಕಿಕೊಂಡು ಕುಳಿತುಕೊಂಡಿದ್ದಾರೆ. ಸಂಪೂರ್ಣವಾಗಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಯಾಕಂದ್ರೆ DK ಶಿವಕುಮಾರ್ ಅವರು ಒಂದ್ ಕಡೆ ನಮ್ಮ ಹೋರಾಟಕ್ಕೆ ಸ್ಪಂದಿಸೇ ಇಲ್ಲ, ಇಲ್ಲಿಗೆ ಬಂದಿಲ್ಲ. ಮತ್ತೊಂದ್ ಕಡೆ ಸ್ಥಳೀಯ ಶಾಸಕರು, ಮತ್ತೊಂದ್ ಕಡೆ ಜಿಲ್ಲಾಧಿಕಾರಿಗಳು ಸಹ ಬಂದಿಲ್ಲ. ತಮಗೆ ಬೇಕಾದ ರೀತಿಯಲ್ಲಿ ಭೂ ಸ್ವಾಧೀನ ಮಾಡಿಕೊಳ್ತಿದ್ರೆ, ಇದು ಫಲವತ್ತಾದ ಭೂಮಿ, ಸುಮಾರು 10 ಬೆಳೆಗಳನ್ನ ಬೆಳಿತೇವೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಎಂಬುದೊಂದು ಕಡೆ ಕಿಡಿಕಾರ್ತಿದ್ರೆ. ಒಂದು ವೇಳೆ ಏನಾದ್ರೂ ಇಲ್ಲಿ ಏನಾದ್ರು ಸರ್ವೆ ಅಧಿಕಾರಿಗಳು ಬಂದ್ರೆ ನಮ್ಮ ಹೆಣದ ಮೇಲೆ ಸರ್ವೆ ಮಾಡಬೇಕೆಂಬುದು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ನೋಡ್ತಿರಬಹುದು, ಸದ್ಯಕ್ಕೆ ಪೊಲೀಸರ ಜೊತೆ ಈಗ ವಾಗ್ವಾದ ಸಹ ನಡೆದಿದೆ. ಯಾಕಂದ್ರೆ ನಾವು ಸುಮಾರು ದಿನಗಳಿಂದ ಹೋರಾಟ ಸಹ ಮಾಡಿಕೊಂಡು ಬರ್ತಾ ಇದ್ದೇವೆ, ಒಬ್ಬರು ಸಹ ಬಂದಿಲ್ಲ. ಹೀಗಾಗಿ ನಮ್ಮ ಹೋರಾಟವನ್ನ ಹತ್ತಿಕ್ಕೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲ ಪುಡಿ ರೌಡಿಗಳು ಸಹ ನಮ್ಮನ್ನ ಬೆದರಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಈಗ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಇದೀಗ ರಸ್ತೆ ತಡೆದು ರೈತರು ಬಂದ್ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.